ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವರ್ಷ KCT ಮತ್ತು ನೀಟು ಕೌನ್ಸಿಲಿಂಗ್ಗೆ ಯಾರು ವೇಟ್ ಮಾಡ್ತಾ ಇರಲಿಲ್ಲ ಅವ್ರಿಗೆ, ಯಾಕಂದ್ರೆ ನೀವು ಭಾಳಷ್ಟು ಇವಾಗ ಏನಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾನು ಯಾವಾಗ ಅಪ್ಲೈ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ತೀನಿ, ಯಾವ ಕಾಲೇಜ್ ಸಿಗುತ್ತೆ, ನಾನು ಯಾವಾಗ ಕಾಲೇಜ್ ಹೋದನಂತ ನೀವು ಆಲ್ರೆಡಿ ಥಿಂಕ್ ಮಾಡ್ತಾ ಇರ್ಬೋದು. ಫ್ರೆಂಡ್ಸ್, ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ, ಯಾಕಂದರೆ ಭಾಳಷ್ಟು ಈಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಮೆಂಟೇ ಅದೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡ್ತೀನಿ, ವೇಟ್ ಮಾಡಬೇಕು ನೀವು. ಇದು KE ಪ್ರೊಸೆಸ್ಸು, ಇದು ಕೌನ್ಸಿಲಿಂಗ್ ಪ್ರೊಸೆಸ್ಸು 2 to 3 ಮಂತ್ ಇರುತ್ತೆ. ನೀವು 2 to 3 ಮಂತ್ ವೇಟ್ ಮಾಡಲೇಬೇಕು. ಓಕೆ, ಈಗ ಪ್ರೆಸೆಂಟ್ಲಿ ನಾನು ನಮ್ಮ ಸ್ಟೇಟ್ದು ಯಾವಾಗ ಸ್ಟಾರ್ಟ್ ಆಗ್ಬೋದು ಪ್ಲಸ್ MCC ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಯಾಕಂದರೆ MCC ನಮಗೆ ರಿಲೇಟೆಡ್ ಇದೆ. MCC ಫಸ್ಟ್ ರೌಂಡ್ ಮುಗಿದ ಮೇಲೆ ನಮ್ಮದು ಕಂಬೈಂಡು KCT ಮತ್ತು ನೀಟ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಓಕೆ ಫ್ರೆಂಡ್ಸ್, MCCದು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ರಿಸಲ್ಟ್ ಬಂದು 1 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಯೂಶ್ವಲಿ. ಓಕೆ, ಯಾಕಂದ್ರೆ 2023ಯಲ್ಲೂ ಸೇಮ್ ಇತ್ತು. 1 ಮಂತ್ ಆದಮೇಲೆ 2024 ಲಾಸ್ಟ್ ಇಯರು ಏನಾಗಿತ್ತು ಅಂದರೆ 2 ಮಂತ್ ಆದಮೇಲೆ ಸ್ಟಾರ್ಟ್ ಆಗಿದ್ರು. ಯಾಕಂದರೆ ಅಲ್ಲಿ ಎಕ್ಸಾಮ್ ಇಟ್ಟು ಆಮೇಲೆ ರಿಸಲ್ಟ್ ಬಿಟ್ಟು 2 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ಬಟ್ ಯೂಶ್ವಲಿ 1 ಮಂತು ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಆದರೆ MCCದು ಫಸ್ಟ್ ರೌಂಡು 15 ಡೇಸ್ ಇರುತ್ತೆ. ಅಲ್ಲಿ ರಿಜಿಸ್ಟ್ರೇಷನು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಫಿಲ್ಲಿಂಗು, ಆಮೇಲೆ ರಿಪೋರ್ಟಿಂಗ್ ಟು ಕಾಲೇಜು ಇವೆಲ್ಲ ಸೇರಿಸಿ 15 ಡೇಸ್ ಫಸ್ಟ್ ರೌಂಡ್ ಮಾತ್ರ 15 ಡೇಸ್ ಇರುತ್ತೆ. ಓಕೆ, ಸೊ ಆ 15 ಡೇಸ್ ಕಂಪ್ಲೀಟ್ ಆದಮೇಲೆ ನಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತು ಆಲ್ರೆಡಿ. ಓಕೆ ಫ್ರೆಂಡ್ಸ್, ಇದು ಈ ವರ್ಷ ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗಂದರೆ ಜುಲೈ 2nd ವೀಕ್ 10 to 15 ಒಳಗಡೆ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ MCC ಕೌನ್ಸಿಲಿಂಗು ಫಸ್ಟ್ ರೌಂಡು. ಓಕೆ, ಸೊ ಅದು ಮುಗಿದ ಮೇಲೆ ನೀವು ಅನ್ಕೋಬೋದು 25ಗೆ ಈ ಥರ ಮುಗಿಸ್ತಾರೆ, 2025, 26 ನಮ್ಮದು ಅದು ಮುಗಿದ ಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ರೂಲ್ಸ್ ಆಲ್ರೆಡಿ ಹೇಳಿದ್ದಾರೆ, ನಿಮ್ಮ ಮೊನ್ನೆ KE ಡೈರೆಕ್ಟ್ ಕೂಡ ಹೇಳಿದ್ದಾರೆ. MCC ಫಸ್ಟ್ ರೌಂಡ್ ಮುಗಿದ ಮೇಲೆ ನಾವು ಸ್ಟಾರ್ಟ್ ಮಾಡೋದು. ಯಾಕಂದರೆ ಇಂಟರ್ಲಿಂಕು ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನೀವು ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಮತ್ತು ಅಲ್ಲಿ ಸೀಟ್ಸ್ ತೊಗೊಂಡು ನೀವು ಅಲ್ಲೇ ನೀವು ಜಾಯ್ನ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಸೀಟ್ಸ್ ಉಳಿತಾವಂತ ಆ ಉದ್ದೇಶದಿಂದ ನಮ್ಮದು ಇಂಟರ್ಲಿಂಕ್ ಮಾಡಿಕೊಂಡು ಅದಾದಮೇಲೆ ನಮ್ಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಪ್ರತಿ ವರ್ಷ ಸ್ಟಾರ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಏನು ಮಾಡ್ತಾರೆ ನಮ್ಮ ಸ್ಟೇಟಲ್ಲಿ, ಈ ಗ್ಯಾಪಲ್ಲಿ ಏನಿದೆ ಅಂತ ಹೇಳ್ತೀನಿ ಕೇಳಿ. ಫಸ್ಟು ಕರ್ನಾಟಕ ನೀಟ್ ರಿಜಿಸ್ಟ್ರೇಷನು ಸೇಮ್ ಟೈಪ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಗೆ ಯಾವಾಗ ಈಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಯಾವ ಕಾಲೇಜಲ್ಲಿ SS ಸೀಟ್ ಅಂತ, ಆ ಸೀಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಸ್ಟಾರ್ಟ್ ಮಾಡೋದು, ಜುಲೈ 1st ವೀಕು, ಅದೇ ಆನ್ ಟೈಮ್ ಅವಾಗ ಯಾವಾಗ ಸ್ಟಾರ್ಟ್ ಮಾಡಲ್ಲ ಆವಾಗ ನಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕದ್ದು. ಓಕೆ, MCC ಸ್ಟಾರ್ಟ್ ಮಾಡ್ತಾರೆ, ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನಮ್ಮ ಸ್ಟೇಟಲ್ಲಿ ಏನೇನು ಪ್ರೊಸೀಜರ್ ಅಂದರೆ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಯಾರು ಓನ್ಲಿ ನೀಟ್ ಬರ್ದಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ ಅವ್ರದ್ದು. ಆಮೇಲೆ ಕನ್ನಡ ಎಕ್ಸಾಮು ಯಾರಿಗಂದರೆ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗ ಇರುತ್ತಲ್ಲ ಅವ್ರ ಕನ್ನಡ ಎಕ್ಸಾಮ್ ಆಗಿ ಅವ್ರ ರಿಸಲ್ಟ್ ಬಂದು ಇದೆಲ್ಲ ರೆಡಿ ಆಗುತ್ತೆ ಅಷ್ಟೊತ್ತಿಗೆ. ಯಾವಾಗ ಹೇಳಿ, ಫಸ್ಟ್ ರೌಂಡ್ ಮುಗಿಯೋ ಒಳಗಡೆ ಇದೆಲ್ಲ ಮುಗಿಯುತ್ತೆ. ಓಕೆ, ಜಸ್ಟ್ ವೇಟ್ ಫಾರ್ ಇದೆಲ್ಲ ಮುಗಿತ್ತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ರೆಡಿ ಇದೆ ಅಂತ ಅರ್ಥ. ಓಕೆ, ಅವ್ರದ್ದು ಮುಗಿದ ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ನಮ್ದು ಯಾವಾಗ ಸ್ಟಾರ್ಟ್ ಆಗೋ ಅಂದರೆ ಜುಲೈ ಲಾಸ್ಟ್ ವೀಕ್ ಅಥವಾ 1st ವೀಕ್ ಆಫ್ ಆಗಸ್ಟು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಇದೆಲ್ಲ ಪ್ರೊಸೆಸ್ ಮುಗಿಬೇಕು. ಯಾಕಂದ್ರೆ ನಮ್ಮ ಸ್ಟೇಟಲ್ಲಿ ಇನ್ನೂ ಪ್ರೊಸೆಸ್ ಇದೆ ನೋಡಿ. ನಮ್ಮದು ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಮಿನಿಮಮ್ ಅಂತೂ ನಮ್ಗೆ 7 ಡೇಸ್ ಆಗುತ್ತೆ. 7 ಡೇಸ್ ಬೇಕು. ಯಾಕಂದ್ರೆ ಎಲ್ಲ ರಿಜಿಸ್ಟ್ರೇಷನ್ ಫ್ರೆಶ್ ರಿಜಿಸ್ಟ್ರೇಷನ್ ಮತ್ತು ಆಲ್ರೆಡಿ KCT ಬರೆದವರು ಜಸ್ಟ್ ನೀವು ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಅಪ್ಡೇಟ್ ಮಾಡೋದಿರುತ್ತೆ. ಓಕೆ, ಅದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೆ 7 ಡೇಸ್ ಆಗುತ್ತೆ. ಇನ್ನೂ 1 ಮಂತು ನಿಮ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕರ್ನಾಟಕ ನೀಟ್ ಯಾರು ಬರ್ದಿರಲಿಲ್ಲ ಅವ್ರು ನೀಟ್ ರಿಜಿಸ್ಟ್ರೇಷನ್ಗೆ ವೇಟ್ ಮಾಡ್ಬೋದು. ಓಕೆ, 1st ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಆಪ್ಷನ್ ಎಂಟ್ರಿ ಜುಲೈ ಲಾಸ್ಟ್ ವೀಕ್ ಅಥವಾ 1st ವೀಕು. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ 10 ಡೇಸು, ಆಮೇಲೆ ನಿಮ್ಗೆ 1 to 2 ಮಂತು ನೀವು ಎಲ್ಲ ರೌಂಡ್ ಮುಗಿಬೇಕಾದ್ರೆ 2 ಮಂತ್ ಆಗುತ್ತೆ. ಓಕೆ, ಆಗಸ್ಟ್, ಸೆಪ್ಟೆಂಬರು, ನೀವು ಅಕ್ಟೋಬರಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಅಪ್ಡೇಟು. ಸೊ ವೇಟ್ ಮಾಡಿ, ಏನಿಲ್ಲ. ಓಕೆ ಅನ್ಸೆ ಫ್ರೆಂಡ್ಸ್, ನಿಮಗೆ ಏನಾದರೂ 1-to-1 ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾದರೆ ನಾವು ಪೇಡ್ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಎಲ್ಲ ನಾವು ಮಾಡ್ತೀವಿ ನಿಮಗೆ. ನಿಮ್ಮ ಬಿಹಾಫ್ ಅಪ್ಪು ನಿಮ್ಮ ಕನ್ಫರ್ಮೇಷನ್ ತೊಗೊಂಡು ಲೈವಲ್ಲಿ ನೀವು ಆಫ್ಲೈನ್ ಕೂಡ ಬರ್ಬೋದು. ಆಫ್ಲೈನ್ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ವೆರಿ ಲೆಸ್ ಅಮೌಂಟ್ ನಿಮಗೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.